ಉಗ್ರರನ್ನ ಸಾಕಿ ತಪ್ಪು ಮಾಡಿದ್ವಿ ಅಂದಿದ್ಯಾಕೆ ಪಾಕಿಸ್ತಾನ? ಏರ್ ಸ್ಟ್ರೈಕ್, ಅಣುಬಾಂಬ್ ದಾಳಿಗೂ ಸಜ್ಜಾಯಿತ ಪಾಕಿಸ್ತಾನ. ಇನ್ನು ಬುದ್ಧಿ ಕಲಿಯದ ಪಾಕ್ನಿಂದ ಮತ್ತದೇ ಏನು ತನ್ನನ್ನು ತಾನು ವಿಜೃಂಭಿಸಿಕೊಳ್ಳುವಂತಹ ಸ್ವರೂಪವೂ ಕೂಡ ಗೋಚರಿಸ್ತಾ ಇದೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ತಪ್ಪೊಪ್ಪಿಕೊಂಡ ಪಾಕ್. ಪಾಕಿಸ್ತಾನ ಇಂದು ನಿನ್ನೆಯಿಂದ ಅಲ್ಲ, ಸರಿಸುಮಾರು 30-35 ವರ್ಷಗಳ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ಅತ್ಯಂತ ಯಶಸ್ವಿ ಬಿಸ್ನೆಸ್ಸನ್ನು ಪಾಕಿಸ್ತಾನ ಏನಾದರೂ ಡೆವಲಪ್ ಮಾಡಿದರೆ, ಅದು ಯಾವುದನ್ನಾದರೂ ಅಭಿವೃದ್ಧಿ ಪಡಿಸಿದೆ ಒಂದು ಅಂತೇಳಿದರೆ ಅದು ಉಗ್ರರನ್ನು, ಉಗ್ರಗಾಮಿ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸುವಂತಹ, ಅದರ ಫ್ಯಾಕ್ಟ್ರಿಯನ್ನು ಬೆಳೆಸುವಂತಹ ಕೆಲಸವನ್ನು ಮಾತ್ರ ಪಾಕಿಸ್ತಾನ ಮಾಡಿದೆ. ಇದು ಜಾಗತಿಕವಾಗಿ ಜಗಜ್ಜಾಹೀರಾಗಿರ್ತಕ್ಕಂತಹ ಸತ್ಯ ಸಂಗತಿ. ಪಾಕಿಸ್ತಾನಕ್ಕೂ ಕೂಡ ಇದರಲ್ಲಿ ಅನುಮಾನ ಇಲ್ಲ. ಉಳಿದ ದೇಶಗಳಿಗೂ ಕೂಡ ಪಾಕಿಸ್ತಾನದ ಇಂತಹದ್ದೊಂದು ಸ್ವರೂಪದ ಬಗ್ಗೆ, ಅವರ ಇಂಥದ್ದೊಂದು ಮುಖದ ಬಗ್ಗೆ ಯಾರಿಗೂ ಕೂಡ ಅನುಮಾನ ಉಳಿದಿಲ್ಲ. ಪಾಕಿಸ್ತಾನ ಅಂತಹ ಕೃತ್ಯವನ್ನು ಎಸಗ್ತಾ ಬಂದಿದೆ. ಉಗ್ರರನ್ನು ಪೋಷಣೆ ಮಾಡಿ ತಪ್ಪು ಮಾಡಿದ್ವಿ, ನಾವೇ ಈಗ ಅನುಭವಿಸ್ತಾ ಇದ್ದೀವಿ. ಈ ಮಾತುಗಳನ್ನು ಪಾಕಿಸ್ತಾನದ ಓರ್ವ ರಾಜಕಾರಣಿ ಹೇಳ್ತಾ ಇರುವಂಥದ್ದು, ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳಿರುವಂಥದ್ದು. ನಾವು ಮಾಡಿದ ತಪ್ಪನ್ನು, ತಾನು ಮಾಡಿದಂಥ ತಪ್ಪನ್ನು ಈಗ ಪಾಕಿಸ್ತಾನದ ರಕ್ಷಣಾ ಸಚಿವ ಒಪ್ಕೊಂಡಿದ್ದಾರೆ. ಸಂಸತ್ನ ಅಧಿವೇಶನದಲ್ಲೂ ಕೂಡ ಭಾರತವನ್ನು ಬೆದರಿಸುವ ಪ್ರಯತ್ನಕ್ಕೆ ಪಾಕಿಸ್ತಾನ ಮುಂದಾಗಿದೆ. ತನ್ನನ್ನು ತಾನು ಬಡಾಯಿ ಕೊಚ್ಚಿಕೊಳ್ಳುವಂತಹ ಪ್ರವೃತ್ತಿಯನ್ನು ಪಾಕಿಸ್ತಾನ ಮುಂದುವರಿಸಿದೆ. ಅದರ ಬಡಾಯಿ ಕೊಚ್ಚಿಕೊಳ್ಳುವಿಕೆ ಎಲ್ಲಿವರೆಗೆ ಹೋಗಿತ್ತು ಅನ್ನೋಂಥದ್ದನ್ನು ನಾವು ಈ ಹಿಂದೆಯೂ ಕೂಡ ನೋಡಿದ್ವಿ. 2019ರಲ್ಲಿ ಯಾವ ಸ್ವರೂಪದಲ್ಲಿ ತನ್ನ F-16 ಯುದ್ಧ ವಿಮಾನಗಳನ್ನು ಭಾರತ ಒಳಗಡೆ ನುಗ್ಗಿಸುವಂತಹ ಪ್ರಯತ್ನವನ್ನು ಮಾಡಿ ಕೊನೆಗೆ ಅದರಲ್ಲೂ ಕೂಡ ಒಂದು F-16 ಯುದ್ಧ ವಿಮಾನ ಪತನಗೊಂಡಿದ್ದಂಥದ್ದು ಕೂಡ ಇತಿಹಾಸದ ಭಾಗ ಆಗಿದೆ. ಇದು ಪಾಕಿಸ್ತಾನದ ಬಡಾಯಿ ಕೊಚ್ಚಿಕೊಳ್ಳುವಿಕೆಯ ಪರಮಾವಧಿ. ಈಗಲೂ ಕೂಡ ಅಂಥದ್ದೇ ಬಡಾಯಿ ಕೊಚ್ಚಿಕೊಳ್ಳುವಿಕೆಯನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಇದರ ನಡುವೆ ಒಂದು ಒಳ್ಳೆಯ ಅಂಶ ಏನಂತಂದರೆ, ಪಾಕಿಸ್ತಾನ ಕಡೆಗೂ ಕೂಡ ಸಾರ್ವತ್ರಿಕವಾಗಿ ಒಪ್ಪಿಕೊಂಡಿದೆ, ಉಗ್ರರನ್ನು ನಾವು ಪೋಷಣೆ ಮಾಡಿ ತಪ್ಪು ಮಾಡಿದ್ದೀವಿ ಅಂತ ಹೇಳ್ಕೊಂಡು. ಉಗ್ರರನ್ನು ಪೋಷಿಸಿದ್ವಿ, ಅದರಿಂದ ನಮಗೆ ತಪ್ಪಾಯಿತು, ಅದು ನಾವು ಮಾಡಿದಂಥ ತಪ್ಪು ಅನ್ನೋದನ್ನು ಅಲ್ಲಿಯ ರಕ್ಷಣಾ ಸಚಿವ ಹೇಳ್ಕೊಂಡಿರುವಂಥದ್ದು. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಸತ್ಯವನ್ನು ಕಕ್ಕಿದ್ನ ಅಂತ ಹೇಳಿ. ಯಾಕಂದರೆ ಇಲ್ಲಿ ಇದು ಹೇಳಿರುವಂತಹ ಮಾತುಗಳನ್ನು ಗಮನಿಸಿದಾಗ ಅಮೆರಿಕ, ಪಾಶ್ಚಿಮಾತ್ಯ ರಾಷ್ಟ್ರಗಳಿಗಾಗಿಯೇ ನಾವು ಉಗ್ರರ ಪೋಷಣೆಯನ್ನು ಮಾಡಿದ್ವಿ, ಅಂದರೆ ಇದು ಉಗ್ರರ ತವರೂರು, ಉಗ್ರರ ಫ್ಯಾಕ್ಟ್ರಿಗಳನ್ನು ನಡೆಸ್ತಕ್ಕಂತಹ ದೇಶ ಅಂತೇಳಿ ಭಾರತ ಯಾವ ಕಾಲದಿಂದ ಹೇಳ್ತಾ ಬಂದಿತ್ತೋ ಅದನ್ನು ಈಗ ಪಾಕಿಸ್ತಾನ ಕೂಡ ಒಪ್ಪಿಕೊಂಡಿದೆ. ಹೌದು, ನಾವು ಟೆರರ್ ಫ್ಯಾಕ್ಟ್ರಿಯನ್ನು ಇಟ್ಕೊಂಡಿದ್ವಿ ಅಂತೇಳಿ. ನಾವು ಬೇರೆಯವರಿಗೆ ಬೇಕಾಗಿ ನಾವು ಒಂಥರ ಫ್ರಾಂಚೈಸಿ ತಗೊಂಡ ರೀತಿಯಲ್ಲಿ ಅದನ್ನು ಏನು ಈಗ ಬೇರೆ ದೇಶಗಳಲ್ಲೆಲ್ಲವೂ ಕೂಡ ಹೊರಗುತ್ತಿಗೆಯಲ್ಲಿ ಸಿಗುವಂಥದ್ದು ಬೇರೆ ಬೇರೆ ಕೆಲಸಗಳಾಗಿದ್ದರೆ, ಪಾಕಿಸ್ತಾನಕ್ಕೆ ಹೊರಗುತ್ತಿಗೆ ಸಿಕ್ಕಿರುವಂಥದ್ದು ಟೆರರ್ ಫ್ಯಾಕ್ಟ್ರಿಯನ್ನು ಕಟ್ಟುವಂಥ ಹೊರಗುತ್ತಿಗೆಯನ್ನು ಪಡ್ಕೊಂಡಿರುವಂಥದ್ದು. ಕಳೆದ 3 ದಶಕಗಳಿಂದಲೂ ಕೂಡ ಉಗ್ರರ ಪೋಷಣೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳ್ಕೊಂಡಿರುವಂಥದ್ದು. ಉಗ್ರರಿಗೆ ನೆಲೆ, ಹಣಕಾಸು, ತರಬೇತಿ, ಶಸ್ತ್ರಾಸ್ತ್ರ ಪೂರೈಕೆಯನ್ನು ಮಾಡ್ತಿದ್ದೇವೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿಕೊಂಡಿರುವಂಥದ್ದು. ಉಗ್ರರನ್ನು ಪೋಷಣೆ ಮಾಡಿ ನಾವು ತಪ್ಪು ಮಾಡಿದ್ವಿ. ನೋಡಿ ಎಂತೆಂಥ ಅಂಶಗಳು ಈಗ ಬರ್ತಾ ಇದೆ. ಪಾಕಿಸ್ತಾನದ ನಾಯಕರುಗಳ ಬಾಯಿಂದಲೇ ಇಂಥದ್ದು ಬರುವಂಥದ್ದು ನಿಜಕ್ಕೂ ಇದು ಒಳ್ಳೆಯ ಸಂಗತಿ, ಮತ್ತು ಅವರು ಯಾವ ಸ್ವರೂಪಕ್ಕೆ ಭಯಕ್ಕೆ ಬಿದ್ದಿದ್ದಾರೆ ಅನ್ನುವಂಥನ್ನು ತೋರಿಸ್ತಾ ಇರುವಂತಹ ಸಂಗತಿ. ಉಗ್ರರನ್ನು ಪೋಷಣೆ ಮಾಡಿ ತಪ್ಪು ಮಾಡಿದ್ವಿ ಅನ್ನುವಂತಹ ಮಾತನ್ನು ಹೇಳ್ಕೊಂಡಿದ್ದಾರೆ. ಉಗ್ರರಿಗೆ ಸಹಾಯ ಮಾಡಿದರ ಪ್ರತಿಫಲವನ್ನು ನಾವೀಗ ಅನುಭವಿಸ್ತಾ ಇದ್ದೀವಿ ತಿಳ್ಕೊಂಡು. ಯಾಕಂದರೆ ಒಂದು ಕಡೆಯಿಂದ ಭಾರತ ಕಡೆಯಿಂದ ಒದೆ ತಿಂತಾರೆ, ಮತ್ತೊಂದು ಕಡೆಯಲ್ಲಿ ಅಫ್ಘಾನಿಸ್ತಾನದವರು ಕೂಡ ಅವರಿಗೆ ಒದೀತಾ ಇದ್ದಾರೆ. ಹಾಗೆಯೇ ಅವರ ಒಳಗಡೆ ಇರತಕ್ಕಂಥ ಬಲೂಚಿಗಳು ಕೂಡ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದು ಸದ್ಯಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ. ಉಗ್ರರಿಗೆ ಪಾಕಿಸ್ತಾನವೇ ನೆಲೆ, ಪಾಕಿಸ್ತಾನದ ಬೆಂಬಲ ಎನ್ನುವಂತಹ ಭಾರತದ ವಾದಕ್ಕೆ ಪೂರಕವಾದಂತಹ ಮಾತುಗಳನ್ನು ಈಗ ಪಾಕಿಸ್ತಾನದ ರಕ್ಷಣಾ ಸಚಿವ ಮಾತನಾಡಿರ್ತಕ್ಕಂಥದ್ದು. ಏನು ಹೇಳಿದ್ದಾರೆ, ಯಾವ ಸ್ವರೂಪದಲ್ಲಿ ತಪ್ಪು ಒಪ್ಕೊಂಡಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. We have been doing this dirty work for United States for about 3 decades, and West, including Britain. So that's your argument that even though that was a mistake, and we suffered for that, and that is why you are saying this to me. If we had not joined the war against Soviet Union and later on the war after 9/11. ಹೀಗೆ ನಾವು ಏನು ಮಾಡಿದ್ವಿ ಅದು ನಮ್ಮ ಮಿಸ್ಟೇಕ್ ಅನ್ನುವಂಥನ್ನು ಕೂಡ ಹೇಳಿದ್ದಾರೆ. ನಾವು ಅಮೇರಿಕಕ್ಕಾಗಿ ಇದನ್ನು ಮಾಡಿದ್ವಿ, ವೆಸ್ಟ್ಗೆ ಬೇಕಾಗಿ ನಾವು ಇದನ್ನು ಮಾಡಿದ್ವಿ, ಅದು ನಮ್ಮ ಮಿಸ್ಟೇಕ್. ಈ ಮಾತುಗಳನ್ನು ಒಪ್ಕೊಂಡಿರುವಂಥದ್ದು. ಆ ಮೂಲಕವಾಗಿ ಯಾವ ಪಾಪಕೃತ್ಯವನ್ನು ಪಾಕಿಸ್ತಾನ ಮಾಡ್ಕೊಂಡು ಬಂದಿದೆ ಅಂತ ಹೇಳ್ಕೊಂಡು ಭಾರತ ಹೇಳ್ತಾ ಇತ್ತು, ಮತ್ತು ಅದನ್ನು ಒಂದು ಉಗ್ರ ದೇಶ ಅಂಥೇಳಿ ಟೆರರ್ ಸ್ಟೇಟ್ ಅಂತಲೇ ಅದನ್ನು ಕರಿಬೇಕು, ಅದನ್ನೊಂದು ನೇಷನ್ ಅಂತೇಳಿ ಕರೀದಲ್ಲ, ಅದನ್ನೊಂದು ಟೆರರ್ ಸ್ಟೇಟ್ ಅಂತ ಕರಿಬೇಕು ಅಂತೇಳಿ ಭಾರತ ಏನು ಹೇಳ್ತಿತ್ತಲ್ಲ, ಅದನ್ನು ಈಗ ಹೌದು ಅವ್ರದ್ದು
ಔಟ್ಸೋರ್ಸಿಂಗ್ ಆಗ್ತಾ ಇತ್ತು, ಅವರಲ್ಲಿ ಔಟ್ಸೋರ್ಸಿಂಗ್ ಆಗ್ತಿತ್ತು. ಆ ಔಟ್ಸೋರ್ಸಿಂಗ್ ಏನಂತಂದರೆ ಟೆರರ್ ಫ್ಯಾಕ್ಟ್ರಿ ಮೂಲಕವಾಗಿ ಟೆರರಿಸ್ಟ್ಗಳನ್ನು ಕಳಿಸುವಂಥದ್ದು, ಅದನ್ನು ಮಾಡ್ತಾ ಇತ್ತು ಪಾಕಿಸ್ತಾನ ಅನ್ನೋಂತಾನೆ ಈಗ ಪಾಕಿಸ್ತಾನದ ರಕ್ಷಣಾ ಸಚಿವನ ಬಾಯಿಂದಲೇ ಹೊರಬಂದಿರತಕ್ಕಂತಹ ಸತ್ಯ. ಇಲ್ಲಿ ಇನ್ನೂ ಕೂಡ ಪಾಕಿಸ್ತಾನ ಬುದ್ಧಿ ಕಲಿತಂಗೆ ಕಾಣ್ತಾ ಇಲ್ಲ. ಯುದ್ಧ ಭೀತಿಯಲ್ಲಿ ಪಾಕಿಸ್ತಾನದ ಸರ್ಕಾರ ಇದೆ, ತಪ್ಪು ಮರೆಮಾಚುವಂತಹ ಪ್ರಯತ್ನವನ್ನು ಕೂಡ ಪಾಕಿಸ್ತಾನ ಸರ್ಕಾರ ಮಾಡ್ತಾ ಇದೆ. ಪಾಕಿಸ್ತಾನದ ಸರ್ಕಾರಕ್ಕೆ ಈಗಲೂ ಕೂಡ ಈ ಕ್ಷಣದಲ್ಲೂ ಕೂಡ, ಯಾಕಂದರೆ ಪಾಕಿಸ್ತಾನದಲ್ಲಿ ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಅನ್ನುವಂಥದ್ದು ನಾಮಕಾವಸ್ಥೆ ಅನ್ನುವಂಥದ್ದು ಈ ಹಿಂದಿನಿಂದಲೂ ಕೂಡ ಭಾರತಕ್ಕೆ ಅನುಭವದಿಂದ ಗೊತ್ತಾಗಿರ್ತಕ್ಕಂತಹ ಸತ್ಯ. ಪಾಕಿಸ್ತಾನದಲ್ಲಿ ಬಲಿಷ್ಠವಾದಂತಹ ಸರ್ಕಾರಗಳೂ ಇರೋದಿಲ್ಲ, ಅದರ ಸೇನೆಯಿಂದ ಹೊರತಾಗಿ ಅದು ಬದುಕೋದಕ್ಕೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವರ ಸ್ಥಿತಿ ಇದೆ. ಯುದ್ಧ ಭೀತಿಯಲ್ಲಿ ಪಾಕಿಸ್ತಾನ ಸರ್ಕಾರ ಇದೆ. ಈಗ ತಪ್ಪು ಮರೆಮಾಚುವಂತಹ ಪ್ರಯತ್ನವನ್ನು ಕೂಡ ಪಾಕಿಸ್ತಾನ ಸರ್ಕಾರ ಮಾಡ್ತಾ ಇದೆ. ದೆಹಲಿಯ ಬೆಳವಣಿಗೆಗಳೆಲ್ಲವೂ ಕೂಡ ನಿರೀಕ್ಷಿತ, ಅಚ್ಚರಿ ಏನೂ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದೆ. ಅಂದರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ದೆಹಲಿಯಿಂದ, ಅಂದರೆ ಭಾರತದಿಂದ, ಅದರಲ್ಲಿ ಯಾವುದೇ ಅಚ್ಚರಿ ನಮಗಿಲ್ಲ ಅಂತೇಳಿ ಪಾಕಿಸ್ತಾನದವರು ಹೇಳ್ಕೊಳ್ತಾ ಇದ್ದಾರೆ, ಪಾಕಿಸ್ತಾನದ ನಾಯಕರುಗಳಿಗೆ ಹೇಳ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪಾಕಿಸ್ತಾನ ಹೇಳ್ತಾ ಇರುವಂಥದ್ದು, ಪಹಲ್ಗಾಮ್ ಉಗ್ರ ದಾಳಿಗೂ ಪಾಕಿಸ್ತಾನಕ್ಕೂ ನಂಟಿಲ್ಲ, ಯಾವುದೇ ರೀತಿಯಾದಂತಹ ನಂಟಿಲ್ಲ ಅಂಥೇಳಿ. ಯಾವುದೇ ರೀತಿಯಾದಂಥ ನಂಟಿಲ್ಲ ಅಂತ ಹೇಳುವಂತಹ ಪಾಕಿಸ್ತಾನ ಈ ಉಗ್ರ ದಾಳಿಯನ್ನು ಖಂಡಿಸುವ ಕೆಲಸವನ್ನು ಮಾಡುತ್ತಾ ಇಲ್ಲ. ಅಲ್ಲಿಯ ಮಾಜಿ ಪ್ರಧಾನಿ ಬಾಯಿಗೆ ಬೀಗ ಹಾಕದಂಗೆ ಕೂತ್ಕೊಂಡಿದ್ದಾರೆ. ಅವರ ಸಹೋದರ ಇವತ್ತು ಪ್ರಧಾನಿ, ಆದರೆ ನವಾಜ್ ಶರೀಫ್ ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ. ಅಲ್ಲಿ ಪಾಕಿಸ್ತಾನದಲ್ಲಿ ಲಷ್ಕರ್ ಸಂಘಟನೆ ಸಕ್ರಿಯವಾಗಿಲ್ಲ ಅಂತೇಳಿ ಪಾಕಿಸ್ತಾನ ಹೇಳ್ಕೊಂಡಿದೆ. ಇದನ್ನು ಇಡೀ ಜಗತ್ತು ಒಪ್ಕೊಳ್ಳುವಂಥದ್ದು. ಒಂದು ತಮಾಷೆ ಅಥವಾ ಒಂದು ಹಾಸ್ಯ ಮಾಡೋದಕ್ಕೂ ಕೂಡ ಒಂದು ಮಿತಿ ಬೇಕು, ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಕ್ಕಂಥದಕ್ಕೂ ಕೂಡ ಒಂದು ಮಿತಿ ಬೇಕು. ಅದಕ್ಕಿಂತ ಅದನ್ನು ಮೀರಿಸುವಂತಹ ರೀತಿಯಲ್ಲಿ ಪಾಕಿಸ್ತಾನ ಕಾಮಿಡಿಯನ್ನು ಮಾಡ್ತಾ ಇದೆ. ರೆಸಿಸ್ಟೆನ್ಸ್ ಫ್ರಂಟ್ ಚಟುವಟಿಕೆಗಳು ಪಾಕ್ ನೆಲದಲ್ಲಿಲ್ಲ ಅನ್ನುವಂತಹ ವಾದವನ್ನು ಮುಂದಿಡಿದೆ. ಸಾಕ್ಷ್ಯಾಧಾರಗಳಿಲ್ಲದೆ ಅನುಕೂಲಕ್ಕೆ ತಕ್ಕಂತೆ ಭಾರತ ನಡೆದುಕೊಳ್ತಾ ಇದೆ ಅನ್ನುವಂಥ ಆರೋಪವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಅವರಿಗೆ ಸಾಕ್ಷಿಗಳು ಬೇಕು. ಆ ಸಾಕ್ಷಿಗಳನ್ನು ಭಾರತ ಈ ಹಿಂದೆಯೂ ಕೂಡ ಕೊಟ್ಟಿದೆ, ಮುಂದೆಯೂ ಕೂಡ ಸಿಗುವಂಥದ್ದಿದೆ ಪಾಕಿಸ್ತಾನಕ್ಕೆ. ಸಾಕ್ಷ್ಯಾಧಾರಗಳಿಲ್ಲದೆ ಅನುಕೂಲಕ್ಕೆ ತಕ್ಕಂತೆ ಮಾತಾಡ್ತಿದ್ದಾರಂತೆ. ಪಾಕ್ ಆಕ್ರಮಿತ ಕಾಶ್ಮೀರದ ಗಲಾಟೆಗಳನ್ನು ನಮ್ಮ ಮೇಲೆ ಹೊರಿಸಲಾಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ. ಮತ್ತು ಭಾರತದ ಕಾಶ್ಮೀರದಲ್ಲಿ ಆಗುವಂಥದ್ದಕ್ಕೂ ಕೂಡ ನಮ್ಮನ್ನು ಹೊಣೆಗಾರಿಕೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಭಾರತದ ಯಾವುದೇ ದಾಳಿ ಎದುರಿಸೋದಕ್ಕೂ ನಾವು ಸಿದ್ಧ ಅನ್ನುವಂಥ ಈ ಉತ್ತರ ಕುಮಾರ್ನ ಪೌರುಷ ಇರುತ್ತಲ್ಲ, ಆ ಪೌರುಷವನ್ನು ಪಾಕಿಸ್ತಾನ ಆಗಾಗ್ಗೆ ಪ್ರದರ್ಶಿಸ್ತಾ ಇರುತ್ತೆ. ಏರ್ ಸ್ಟ್ರೈಕ್ನಿಂದ ಹಿಡಿದು ಅಣುಬಾಂಬು ದಾಳಿವರೆಗೂ ಕೂಡ ನಾವು ರೆಡಿ ಇದ್ದೀವಿ ಅನ್ನುವಂತಹ ಬಾಯಿ ಬಡುಕತನವನ್ನು ಅದು ಈಗಲೇ ಪ್ರದರ್ಶಿಸೋದಕ್ಕೆ ಹೊರಟಿದೆ. ಪಾಕಿಸ್ತಾನಕ್ಕೆ ಯಾವತ್ತೂ ಕೂಡ ತಾನು ಮಾತನಾಡುವಂತಹ ಸಂದರ್ಭದಲ್ಲಿ ಮೊದಲಿಗೆ ಬರುವಂಥದ್ದೇ ನಮ್ಮ ಹತ್ರ ಅಣುಬಾಂಬ್ ಇದೆ, ನಾವು ಏರ್ ಸ್ಟ್ರೈಕ್ ಮಾಡಬಲ್ಲೆವು, ಈ ರೀತಿಯಾದಂತಹ ಬಡಾಯಿ ಕೋರತನ ಬಿಟ್ಟರೆ ಬೇರೆನೇನು ಕೂಡ ಪಾಕಿಸ್ತಾನ ಮಾಡೋದಿಲ್ಲ. ಪಾಕಿಸ್ತಾನದ ರಕ್ಷಣಾ ಸಚಿವರು ಇದರ ಬಗ್ಗೆ ಮಾತನಾಡಿದರೆ ತೋರಿಸ್ತಾರೆ. This has happened before also, Pulwama, which will later prove to be a false flag operation. Pakistan had nothing to do with Pulwama. And later on, when they attacked Pakistan after Pulwama, we downed their fighter. And ultimately, as a goodwill gesture, we returned the pilot to them. We are already prepared for it, We are already prepared for it. Any eventuality which takes place in next 1 or 2 or 3 or 4 days or week or 10 days, we'll retaliate and we'll react to that, in kind, inshallah. How will you respond if India does launch a series of airstrikes? We will measure our response to whatever is initiated by India according to that. It would be a measured response. If there is an all-out, attack or something like that, then obviously there will be all-out war. And if it is something... And that's... ಹೀಗೆ ಪಾಕಿಸ್ತಾನದ ರಕ್ಷಣಾ ಸಚಿವನಿಗೆ ಒಂದು ಭೀತಿ ಅಂತೂ ಖಂಡಿತವಾಗಿ ಇದ್ದೇ ಇದೆ. ಅದೇನಿದ್ರೆ 3, 4, 5, 6, 7 ದಿವಸದಲ್ಲಿ ನಮ್ಮ ಮೇಲೆ ದಾಳಿ ಆಗೇ ಆಗುತ್ತೆ ಅನ್ನೋಂಥದ್ದನ್ನು ಕಾಯ್ತಾ ಕೂತ್ಕೊಂಡಿದ್ದಾರೆ. ರಿಟ್ಯಾಲಿಯೇಷನ್ ಮಾಡ್ತೀವಿ, ಅಣುಬಾಂಬ್ ನಮ್ಮ ಬಳಿಯಲ್ಲಿ ಇದೆ, ನಮ್ಮ ಹತ್ರ ಯುದ್ಧ ವಿಮಾನಗಳಿದ್ದಾವೆ, ಈ ಮಾತುಗಳನ್ನು ಅವರು ಕೂಡ ಹೇಳಲೇಬೇಕು, ಹೇಳ್ಕೊಳ್ತಾರೆ. ಯಾಕಂದರೆ ಆ ಮೂಲಕ ಅಷ್ಟಾದರೂ ಧೈರ್ಯವನ್ನು ಪ್ರದರ್ಶಿಸದೇ ಹೋದರೆ ಪಾಕಿಸ್ತಾನದಲ್ಲೂ ಕೂಡ ಉಳ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಲ್ಲಿಯ ಸೈನಿಕರು, ಅಲ್ಲಿಯ ಸೇನೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕಂದರೆ ಸೇನೆಯ ಪಪೇಟ್ ಆಗಿಯೇ ಅಲ್ಲಿನ ಸರ್ಕಾರವೂ ಕೂಡ ಇದ್ದೇ ಇರುತ್ತೆ. ಈ ಸೇನೆ ಮತ್ತು ಸರ್ಕಾರಗಳು ಈ ರೀತಿಯಾದಂತಹ ಬಾಯಿ ಬಡುಕತನವನ್ನು ಮುಂದುವರಿಸ್ತಾ ಇರುವಂಥದ್ದು. ಆದರೆ ಪಾಕಿಸ್ತಾನ ಒಂದು ಸಾರ್ವತ್ರಿಕವಾಗಿ ಒಪ್ಪಿಕೊಂಡಿರ್ತಕ್ಕಂಥ ಸತ್ಯ ಏನಂತ ಹೇಳಿದ್ರೆ, ಹೌದು ನಾವು ಉಗ್ರರನ್ನು ಪೋಷಣೆ ಮಾಡಿದ್ವಿ, ಅಮೆರಿಕ ಮತ್ತು ವೆಸ್ಟಿನವರಿಗೋಸ್ಕರ ಬೇಕಾಗಿ ನಾವು ಉಗ್ರ ಪೋಷಣೆಯನ್ನು ಮಾಡಿದ್ವಿ ಅನ್ನುವಂಥದ್ದನ್ನು ಹೇಳಿದೆಯಲ್ಲ, ಇದು ಅತ್ಯಂತ ದೊಡ್ಡದಾದಂತಹ ಒಂದು ರಹಸ್ಯವನ್ನು ಅವರೀಗ ಒಪ್ಪಿಕೊಂಡಿರ್ತಕ್ಕಂಥದ್ದು. ಅಂದರೆ ಜಗಜ್ಜಾಹೀರಾಗಿರ್ತಕ್ಕಂಥ ಗುಟ್ಟನ್ನು ಆ ಮಾಡಿದಂಥವ್ರು ಕೂಡ ಒಪ್ಕೊಳ್ಬೇಕಲ್ಲ, ಅದು
ಈಗ ಆ ಕೆಲಸ ಕೂಡ ಈಗ ನಡೀತಾ ಇದೆ.